OBC ಮತದಾರರು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಿಂದ ದೂರ ಆಗ್ತಿದ್ಯಾ? ಒಂದು ಕಾಲದ ಸಾಂಪ್ರದಾಯಿಕ ಮತಗಳು ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗಿದೆಯಾ? ಸರ್, ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲರೂ ಬಲಪಡಿಸುವಂಥ ಕೆಲಸನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಯಾವತ್ತು OBCನೂ ನಮ್ಮಿಂದ ದೂರ ಹೋಗಿಲ್ಲ, ದಲಿತರು ನಮ್ಮಿಂದ ದೂರ ಹೋಗಿಲ್ಲ, ಇನ್ನೊಬ್ಬ ವರ್ಗದನ್ನು ನಮ್ಮಿಂದ ದೂರ ಹೋಗಿಲ್ಲ. ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅವತ್ತಿಂದ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಯಾಕಂದರೆ ನಾವು ಸ್ವಾತಂತ್ರ್ಯದಲ್ಲಿ ಭಾಗಿಯಾದವರು, ಸ್ವಾತಂತ್ರ್ಯದಲ್ಲಿ ಹೋಗ್ಬಿಟ್ಟು ಎಕ್ಸ್ಕ್ಯೂಸ್ ಕೇಳ್ಬಿಟ್ಟು ಅಲ್ಲಿ ಬುಟ್ನೆಕ್ ಬಂದವರಲ್ಲ ನಾವು, ಆ ಕ್ಷಮಾಪಣೆ ಕೇಳಿದವರಲ್ಲ ನಾವು. ಅರ್ಥ ಆಯ್ತಾ? ಸೊ ನಾವು ಸ್ವಾತಂತ್ರ್ಯನ ಇವತ್ತು ದೇಶ ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ, ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಅಲ್ಲ. ಒಂದೇ ಒಂದು ವ್ಯಕ್ತಿನ ದೇಶ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಿಂದನಾ ಸರ್? ದೇಶ ಹಾಳಾಯ್ತಾ ಇರೋದೇ ಕಾಂಗ್ರೆಸ್ ಇಂದ. ಏನು ಬ್ರಿಟಿಷ್ ಅವರು ದೇಶದ ಒಗ್ಗಟ್ಟು ಹೊಡೆದಾಕ್ಬೇಕು ಅಂತ ಹೇಳಿ ಕ್ಯಾಸ್ಟ್ ಸಿಸ್ಟಮ್ ನ ಕಂಟಿನ್ಯೂ ಮಾಡಿ ಬಂದ್ರು. ಅದನ್ನ ಮಾಡ್ತಾ ಬಂದಿರೋದು, ಎಲ್ಲೇ ಹೋದ್ರು ಕ್ಯಾಸ್ಟ್ ಅಂತ ಶುರು ಮಾಡ್ತಾ ಇರೋದು ಕಾಂಗ್ರೆಸ್ ಅವರೇನೆ. ಇವತ್ತಿನ ದಿನಕ್ಕೆ ಬ್ರಿಟಿಷ್ ಅವ್ರು ಕಾಲ್ ನೆಕ್ತಾ ಇರೋದು ಬ್ರಿಟಿಷ್ ಅಂತದೇ ಇದೆಯಲ್ಲ, ಏನ್ ಇಟಾಲಿಯಿಂದ ಬಂದಿದಾರಲ್ಲ. ಹಾಗಾದ್ರೆ ನೀವು ಅವ್ರು ಕ್ಯಾಸ್ಟ್ ಮಾಡ್ತಾರೆ, ನೀವು ಕ್ಯಾಸ್ಟ್ ಮಾಡಬೇಡಿ ಸರ್. ನಾವು ಮಾಡ್ತಾ ಇಲ್ಲ ಸರ್. ಅವನ ಆ ಜಾತಿ, ಈ ಜಾತಿ, ಅವನ ಜಾತಿ, ಎಲ್ರಿಗೂ ಸಮಾನತೆ ಇದೆಯಾ? ನಿಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಸಮಾನತೆ ಇದೆಯಾ? ಸರ್, ಎಲ್ಲರಿಗೂ ಸಮಾನತೆ ಇದೆ. ಇವತ್ತಿನ ದಿನ ಏನು ದೇಶದ ಇವತ್ತು ದ್ರೌಪದಿ ಮುರ್ಮು ಅವ್ರನ್ನ ಪ್ರೆಸಿಡೆಂಟ್ ಮಾಡಿದಂತ ಯಾರು ಇದಾರೆ ಅಂದ್ರೆ ನಾವು ಈಚೆ ಬಂದ್ಬಿಟ್ಟು ಅವ್ರು ಹೇಳ್ತಾರೆ, ಯಾರು ಸೋನಿಯಾ ಗಾಂಧಿ ಅವ್ರು ಹೇಳ್ತಾರೆ ಪೂರ್ ಲೇಡಿ ಅಂತ. ಅವರು ಅದು ಕೂಡ ಯೋಗ್ಯತೆ ಇಲ್ಲ. ಜಾತಿಯ ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವಾಗ ಅವ್ರನ್ನ ಓಪನ್ ಆಗಿ ಹೇಳಕ್ ಹೇಳಿ ಸರ್. ಎಲ್ಲಾ ದೇವಸ್ಥಾನದಲ್ಲೂ ಎಲ್ಲಾ ಜಾತಿ ವರ್ಗದವ್ರನ್ನ ಒಳಗ್ ಬಿಡ್ತೀವಂತ ಬಿಡ್ತೀರಾ ಸರ್? ಅರ್ಚಕರು ಇದ್ದಾರೆ, ದಲಿತರು ಅರ್ಚಕರು ಇದ್ದಾರೆ. ಇವ್ರು ಹೇಳ್ದಂಗೆ ಬಾಯಿ ಮಾಡಬೇಡಿ ಅಂತ ಹೇಳಿ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ಕಾಂಗ್ರೆಸ್ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ. ಇವರು ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲ, ಈಗ ಒಂದ್ ನಿಮಿಷ ಕೇಳಿ. ಈಗ ನಾವು ಯಾವತ್ತರ ಹೇಳಿದ್ಯಾ? ಬಿಜೆಪಿ ಯಾವತ್ತರ ಹೇಳಿದ್ಯಾ? ನಾವು ಅಂತವ್ರು ಬಿಡಲ್ಲ. ನಾವು ನೋಡಿ, ಬಿಜೆಪಿ ಒಂದೇ ಗುರಿ, ಸರ್ವರ್ಗೂ ಸಮಪಾಲು ಅಂತ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಹೇಳಿರೋ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಇವರು ಅಲ್ಲ ರೀ, ಒಂದೇ ಕೇಳಿಸ್ಕೊಳ್ರಿ. ಇವರು ಅಲ್ಲ, ಮೀನ್ ತಿಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಇವರು ಮೀನ್ ತಿಂದು ಅಪವಿತ್ರ ಮಾಡ್ತಾರೆ. ಅಲ್ಲ, ಮೀನ್ ತಿಂದು ದೇವಸ್ಥಾನಕ್ಕೆ ಹೋಗ್ತಾರೆ, ನಾಚಿಕೆ ಆಗ್ಬೇಕು ಇವ್ರಿಗೆ. ಆಮೇಲೆ ಹೇಳ್ತಾರೆ ನಾನು ಹೋದ್ರೆ ಏನೀಗ ಅಂತ ಕೇಳ್ತಾರೆ. ನೋಡಿ ಸರ್, ದೇವಸ್ಥಾನದ ವಿಚಾರದಲ್ಲಿ ನಾವು ಕ್ಲಿಯರ್ ಇದೀವಿ. ದೇವಸ್ಥಾನ ಎಲ್ಲರಿಗೂ ಸೇರ್ಬೇಕಾಗಿದ್ದೆ, ಪ್ರತಿಯೊಬ್ಬರಿಗೂ ದೇವಸ್ಥಾನಕ್ಕೆ ಸೇರ್ಬೇಕು, ಎಲ್ಲರಿಗೂ ಅದ್ರ ದರ್ಶನ ಆಗ್ಬೇಕು. ಎಸ್ ಸರ್, ತಾವು ಅಲ್ಪಸಂಖ್ಯಾತರಿದ್ದೀರಾ. ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ಅತಿಯಾದ ಅಲ್ಪಸಂಖ್ಯಾತ ಓಲೈಕೆಯಿಂದ ಬಹುತೇಕ ಹಿಂದೂ ಮತಗಳು ಕಾಂಗ್ರೆಸ್ ವಿರುದ್ಧ ನಿಂತು ಅಂತ ಕೂಡ ಒಂದು ವಿಶ್ಲೇಷಣೆ ನಡೀತಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ OBCಯನ್ನು ಓಲೈಕೆ ಮಾಡ್ತಿರ್ತಕ್ಕಂಥ ಭವಿಷ್ಯದಲ್ಲಿ ಎಲ್ಲ ಒಂದು ಕಡೆ ಇದು ಬೇರೆ ರೀತಿ ಪ್ರಶ್ನೆ ಅನ್ಸಲ್ವಾ? ಇಲ್ಲ ಸರ್, ಕಾಂಗ್ರೆಸ್ ಪಕ್ಷ ಯಾವತ್ತೂ ಒಂದು ಜಾತಿನ ಒಂದು ಧರ್ಮನ ಓಲೈಸಲ್ಲ. ಇದು ಸ್ಪಷ್ಟತೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥದ್ದು. ನೋಡಿ, ಈಗ ಇವ್ರು ಇಷ್ಟು ಮಾತಾಡ್ತಾರಲ್ಲ, ಇಂಡಿಯಾ ದೇಶ, ಭಾರತ ದೇಶ ಒಂದು ಪಿನ್ ಸೂಜಿಯಿಂದ ಹಿಡಿದು ಇನ್ಫ್ರಾಸ್ಟ್ರಕ್ಚರ್ ನಿಲ್ಸಿರೋದು ಕಾಂಗ್ರೆಸ್ ಪಕ್ಷ ರೀ. ಇವತ್ತು ನೀವು ಏನಾದರೂ ನಿಂತ್ಕೊಂಡು ಮಾತಾಡ್ತಿದ್ದೀರಾ, ಒಂದು ವಿದ್ಯಾಭ್ಯಾಸ ಕಲ್ತಿದ್ದೀರಾ ಅಂದರೆ ಆ ಸ್ಟ್ರಕ್ಚರ್ಗಳನ್ನ ಮಾಡಿರೋದು ನಮ್ಮ ಕಾಂಗ್ರೆಸ್ ಪಕ್ಷ ರೀ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ದೇಶದಲ್ಲಿರುವಂಥ ಬಡತನ ಎಷ್ಟಿದೆ ಅದನ್ನು ಹೋಗ್ಲಾಸೋದ್ರ ಬಗ್ಗೆ ಮಾತಾಡ್ರಿ ಅಂದರೆ ಮಾತಾಡ್ತಾರೆ. ಯಾರು ಜಾತಿ ಬಗ್ಗೆ ಮಾತಾಡ್ತಾರೆ, ಧರ್ಮದ ಬಗ್ಗೆ ಯಾರು ರಾಜಕಾರಣ ಮಾಡ್ತಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಪ್ರತಿಯೊಂದು ಚುನಾವಣೆ ಬಂದಾಗ ದೇಶದಲ್ಲಿ ಬರೀ ರಾಜಕೀಯ ಮಾಡೋದು, ಜಾತಿ ಹೆಸರಲ್ಲಿ ರಾಜಕೀಯ ಮಾಡೋದು ಬಿಜೆಪಿ ಪಕ್ಷ ಹೊರತು ಕಾಂಗ್ರೆಸ್ ಪಕ್ಷ. ಜಾತಿ ಹೆಸರಿನಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಿದೆ, ಸಮಾಜವಾದಿ ಮಾಡುತ್ತೆ, ಬಿಜೆಪಿನೂ ಮಾಡುತ್ತೆ. ಎಲ್ಲವೂ ಕೂಡ ಮತ ಬ್ಯಾಂಕ್ ರಾಜಕಾರಣ ಆಗಿರ್ತಕ್ಕಂಥದ್ದು. ತಾವು ಗೊತ್ತಿಲ್ಲ ನನಗೆ. ವಿಶ್ವಕರ್ಮ OBCನಾ? ನಿಮ್ಮ ರಾಹುಲ್ ಗಾಂಧಿ ಅವರಿಗೆ ನೀವು ಈಗ ನೆನಪಾದ್ರ? ಇಲ್ಲ ನೋಡಿ, VP ಸಿಂಗ್ ಅವರು ಫಸ್ಟ್ ಮಂಡಲ್ ಕಮಿಷನ್ ಜಾರಿಗೆ ತಂದಾಗ ಯಾರು ಸರ್ಕಾರನ ಬೀಳ್ಸಿದ್ದು ಅಂತ ನಮ್ಮ ಸ್ನೇಹಿತರು ಹೇಳಬೇಕು. ಯಾರು ಸರ್ಕಾರ ಬೀಳ್ಸಿದ್ದು, ಕಮಂಡ್ಲ ತಗೊಂಡು ಪ್ರತಿಭಟನೆ ಮಾಡಿದ್ಯಾರು ಹೇಳ್ಬೇಕು. OBC ಬಗ್ಗೆ ಯಾರು ಮಾಡಿದ್ದು? VP ಸಿಂಗ್ ಅವರು ಫಸ್ಟ್ ಸರ್ಕಾರ ಬೀಳಿಸಿದವ್ರೆ ಇವರು. ನಾವು OBCಗಳಿಗೆ ನಾವು ಸಮಾನತೆ ಕೊಡಲ್ಲ, ನಮಗೆ ಸಮಾನತೆ ಬೇಕಿಲ್ಲ, ಬೇಡ ಅಂತ ಹೇಳ್ದವ್ರು ಅವರು. ಸಾಕ್ಷಿ ಇದೆ, ಸುಳ್ಳಲ್ಲ ಇದು. ಯಾರು ಹೇಳಿದ್ದು? ಇವರೇ ಹೇಳಿದ್ದು. ದಲಿತ ರಾಷ್ಟ್ರಪತಿ ಮಾಡಿದ್ರು, ಸಂಸತ್ ಭವನಕ್ಕೆ ಆ ಎಮ್ಮನ್ನ ಬಿಟ್ರ? ಸಂಸತ್ ಭವನಕ್ಕೆ ಆ ಎಮ್ಮನ್ ಬಿಟ್ಟಿಲ್ಲ. ಯಾಕೆ? ವಿಧವೆ ಎಸ್ಟಿ ರಾಮ ಮಂದಿರ ಉದ್ಘಾಟನೆ ಬಿಟ್ರ? ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ? ದಲಿತರು ಅನ್ನೋ ಒಂದೇ ಕಾರಣಕ್ಕೆ. ಇವತ್ತು ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದ್ಯಾಕೆ? ರಾಮ ಮಂದಿರ ಕಟ್ಟಿ ಬಿಜೆಪಿ ಸೋತಿದ್ಯಾಕೆ? ಅದೇ ಕಾರಣ. ಪ್ರತ್ಯಕ್ಷ ಸಾಕ್ಷಿ
ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಕ್ಕೆ ನ್ಯಾಯ ಕೊಡಕ್ಕಾಗೋದು, ಅವರಿಂದ ಮಾತ್ರ ದೇಶ ಕಟ್ಟಕ್ಕಾಗೋದು, ಅವರಿಂದ ಮಾತ್ರ ದೇಶ ಉಳಿಸಕ್ಕಾಗೋದು. ಯಾಕೆ 75 ವರ್ಷದೊಳಗೆ ನಿಮ್ಗೆ ಜಾತಿ ಸಮೀಕ್ಷೆ ಮಾಡ್ಬೇಕಂತ ನೆನಪಾಗ್ಲಿಲ್ವಾ? ಸರ್, ಈ ಮೊದಲು ಜಾತಿ ಸಮೀಕ್ಷೆಗಳು ಮಾಡಬೇಕು ಅನ್ನೋದಿದೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ನೀವು ಮೊದಲಿಂದ ನೋಡ್ಕೋಬಲ್ಲಿ ಜಾತಿ ಅನ್ನೋದನ್ನ ಎಲ್ಲೂ ಬಿತ್ತೋ ಒಂದು ಪ್ರಯತ್ನ ಮಾಡಿರ್ಲಿಲ್ಲ. ಈ ಪ್ರಯತ್ನ ಮಾಡಿದ್ದೇ ಬಿಜೆಪಿ ಅವರು. ಆಮೇಲೆ ಉಳುವವನೇ ಭೂಮಿಯ ಒಡೆಯ ಅಂತ ಮಾಡಿದಾಗ ಅಲ್ಪಸಂಖ್ಯಾತರಿರ್ಬೋದು, OBC ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, SC ST ಪ್ರತಿಯೊಬ್ಬರ ಬಡವನಿಗೂ ಸಹ ಜಮೀನನ್ನ ಕೊಟ್ಟಿದ್ದು. ಇವತ್ತಿನ ದಿವಸ ಇವರು ಏನ್ ಹೇಳ್ತಿದ್ದಾರೆ ಬಿಜೆಪಿ ಅವರು, ಸ್ವಾತಂತ್ರ್ಯ ಹೋರಾಟದವ್ರು ಇವರು ಹುಟ್ಟೇ ಇರ್ಲಿಲ್ಲ, ಇವರ ಪಕ್ಷನೇ ಹುಟ್ಟಿರ್ಲಿಲ್ಲ. ಇವತ್ತಿನ ದಿವಸ ಕೋಮುವಾದ ಅನ್ನೋದನ್ನ, ಜಾತೀಯತೆಯನ್ನ ಬಿತ್ತುತ್ತಾ ಜನರಲ್ಲಿ ಕೋಮುವಾದವನ್ನ ಬಿತ್ತಿ ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುತ್ತಾ ಇವರು ಅಧಿಕಾರಕ್ಕೆ ಬರೋದಕ್ಕೆ ಮಾಡ್ತಾ ಇರೋದು ಜನಗಳಿಗೆ ಇವತ್ತಿನ ದಿವಸ ಅರ್ಥ ಆಗಿದೆ. ಬಿಜೆಪಿ ಅವರು ಬರೀ ಜಾತಿ ಧರ್ಮ ಅಂತ ಮಾತ್ರ ನೋಡ್ತಾ ಇದ್ದಾರೆ ಹೊರತಾಗಿ ಯಾವುದೇ ಒಂದು ಅಭಿವೃದ್ಧಿನ ಮಾಡ್ತಾ ಇಲ್ಲ ಅಂತ ಇವತ್ತು ಅವರು ಕಾಂಗ್ರೆಸ್ನ ಕಡೆ ಮುಖ ಮಾಡ್ತಿದ್ದಾರೆ. ಯಾರು ದಲಿತೋದ್ಧಾರಕರು? ನೀವು ಕೇಳಿದ ಪ್ರಶ್ನೆಗೆ ಕಾಂಗ್ರೆಸ್ ನಲ್ಲಿರುವಂತ ನಾನು ಒಬ್ಬ ಯಾವುದೇ ಕ್ಯಾಟಗರಿಗೆ ಸೇರ್ದಿರುವ ವ್ಯಕ್ತಿ, ನನ್ನ ದೃಷ್ಟಿಕೋನದಲ್ಲಿ ಹೇಗೆ ನಾನು ನೋಡ್ತೀನಿ ಇದನ್ನ ಅಂತ ನೀವು ನಾನು ಕೇಳಬೇಕು. ಮೊದಲಿಗೆ ಈ ಬಿಜೆಪಿ ಅವ್ರು ಯಾವಾಗ್ಲೂ ಹೇಳ್ತಾರಲ್ಲ ಧರ್ಮ ಧರ್ಮ ಜಾತಿ ಬಗ್ಗೆ ಮಾತಾಡಬೇಡಿ ಅಂತ. ನನ್ನ ಪ್ರಶ್ನೆ ಇರೋದು, ಧರ್ಮದ ಬಗ್ಗೆ ಮಾತಾಡಬಹುದು ಅನ್ನೋದಾದ್ರೆ ಜಾತಿ ಬಗ್ಗೆ ಯಾಕೆ ಮಾತಾಡಬಾರ್ದು? ಜಾತಿ ಬಗ್ಗೆ ಕಾನ್ಸೆಪ್ಟ್ ಅದೇ ಅಲ್ವಾ? ಧರ್ಮದ ಬಗ್ಗೆ ಮಾತಾಡ್ಬೋದು, ಜಾತಿ ಬಗ್ಗೆ ಮಾತಾಡಬಾರ್ದು ಅಂತ ಯಾಕೆ ಹೇಳ್ತಿದ್ದೀರಿ? ಜಾತಿ ಬಗ್ಗೆ ಯಾಕೆ ಮಾತಾಡಬಾರ್ದು ಅನ್ನೋದು ಸ್ಪಷ್ಟವಾಗಿ ಹೇಳ್ಬೇಕು. ಧರ್ಮದ ಬಗ್ಗೆನೂ ಮಾತಾಡಬೇಡಿ, ಜಾತಿ ಬಗ್ಗೆ ಮಾತಾಡಬಾರ್ದಲ್ವಾ? ಧರ್ಮದ ಬಗ್ಗೆನೂ ಮಾತಾಡಬೇಡಿ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಎಲೆಕ್ಷನ್ಗಳಲ್ಲಿ ನಾವು ಸಾಮಾನ್ಯವಾಗಿ ಪ್ರಚಾರಕ್ಕೆ ಹೋದಾಗ ಕಾಂಗ್ರೆಸ್ ಅನ್ನ ನಾವು ದಲಿತರ ಪಕ್ಷ, ಅಹಿಂದ ಪಕ್ಷ ಅಂತೀವಿ. ಯಾಕಂತೀವಿ? ಈ ಬಿಜೆಪಿಗರು ವಿಶೇಷವಾಗಿ, ನಾನು ಬಹಳ ಹಿಂದೆನೂ ಹೇಳಿದ್ದೆ, ವಿಶೇಷವಾಗಿ ಲಿಂಗಾಯತರ ಪಕ್ಷ ಬಿಜೆಪಿ ಅನ್ನೋದು ದೇಶಕ್ಕೆ ಗೊತ್ತಿರೋದು. ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ ಈ ಮೇಲ್ವರ್ಗದವ್ರನ್ನ ಮಾತ್ರ, ಈ ಸರ್ಕಾರ ನೋಡ್ಬಿಟ್ರೆ ಬಿಜೆಪಿ ಹಿಂದಿನ ಸರ್ಕಾರ 70-80% ಲಿಂಗಾಯತರೇ ಇರ್ತಾರೆ ಸಚಿವರುಗಳು. ಅಂತ ಒಂದು ಪಕ್ಷ, ಒಂದು ಧರ್ಮ ಅಥವಾ ಒಂದು ಜಾತಿಗೆ ಸೀಮಿತವಾಗಿರುವಂತ ಪಕ್ಷ, ಅವರು ತಾತ್ಸಾರ ಮಾಡಿದ್ದಾರೆ, ಅಹಿಂದಾನ ವಿಶೇಷವಾಗಿ ತಾತ್ಸಾರ ಮಾಡಿದ್ದಾರೆ, ದಲಿತರನ್ನ ತಾತ್ಸಾರ ಮಾಡಿದ್ದಾರೆ. ಅದಕ್ಕಾಗಿ ಕಾಂಗ್ರೆಸ್ ಆ ವಿಶೇಷವಾಗಿ ಆ ಧರ್ಮಗಳನ್ನ, ಆ ಜಾತಿಗಳನ್ನ ವಿಶೇಷವಾಗಿ ಕಾಳಜಿಗೆ ವಹಿಸ್ಕೊಂಡಿದೆ ಅಂತ ನಾನು ಹೇಳ್ತೀನಿ. ಮೊದಲಿಗೆ ಪ್ರಶ್ನೆಗಳು ಬಹಳ ಮುಖ್ಯವಾದಿರೋ ಪ್ರಶ್ನೆ ನಾನು ಕೇಳ್ತಿದ್ದೀನಿ. ಅವರಿಗೆ ಧರ್ಮದ ಬಗ್ಗೆ ಮಾತಾಡ್ತೀರಾ, ಜಾತಿ ಬಗ್ಗೆ ಯಾಕೆ ಮಾತಾಡಬಾರ್ದು ಅಂತ ಅವ್ರನ್ನ ಕೇಳಿ. ಎಸ್ ಸರ್, ಧರ್ಮದ ಬಗ್ಗೆ ಮಾತಾಡ್ತೀರಾ, ನೀವು ಹಿಂದೂ ಅಂತೀರಾ, ಆದ್ರೆ ಅಲ್ಲೂ ಜಾತಿ ನೋಡ್ತೀರಾ, ವರ್ಣಾಶ್ರಮನ ಇಂಡೈರೆಕ್ಟ್ ಆಗಿ ನೀವೇ ಪೋಷಣೆ ಮಾಡ್ಕೊಂಡು ಬರ್ತೀರಾ ಅಂತ ಹೇಳಿ ಅವ್ರು ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಸರ್, ಈಗ ಸ್ವಾತಂತ್ರ್ಯ ಯಾವಾಗ ನಮಗೆ 1947 ಕೊಟ್ರಲ್ಲ ಸರ್, ಆ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಎಲ್ಲ ಹುಟ್ಟಾಕ್ತವ್ರೆ ಕಾಂಗ್ರೆಸ್ ಅವರು. ಏನು ಅಂದರೆ ಈಗ ನೋಡಿ, ಮಾನ್ಯ ಖರ್ಗೆ ಸಾಹೇಬ್ರು ಸರ್, ಅವರ ರಾಜಕೀಯದ ಅನುಭವದಲ್ಲಿ ಕಲಬುರಗಿ ಕ್ಷೇತ್ರನ ಸರ್ ಯಾವ ಮಟ್ಟಕ್ಕೆ ಡೆವಲಪ್ಮೆಂಟ್ ಮಾಡ್ಬೋದಾಗಿತ್ತು ಸರ್, ಯಾಕಾಗಿಲ್ಲ ಸರ್? ನನ್ನ ವಾದ ಏನು ಗೊತ್ತಾ, ಬರೀ ದಲಿತರು ನಾಯಕರು ಉದ್ಧಾರ ಆಗುವಂಥದ್ದಲ್ಲ, ಎಲ್ಲ ದಲಿತರು ನಾಯಕ ಬಡವರು ಇರ್ತಾರಲ್ಲ ಸರ್, ಅವ್ರು ಏಳಿಗೆ ಆಗಬೇಕು. ಯಾಕೆ ಸಾಧ್ಯ ಆಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರ? ಖರ್ಗೆ ಅವರು ಯಾಕೆ ಮಾಡಕ್ ಆಗ್ಲಿಲ್ಲ? ಇವರು ಯಾಕೆ ಆಗ್ಲಿಲ್ಲ ಸರ್? ಇನ್ನು ಎಷ್ಟೋ ಕಡೆ ಕಿತ್ತು ತಿನ್ನುವಂತ ಬಡತನ ಇದೆ, ಯಾಕೆ ಏಳಿಗೆ ಆಗ್ತಿಲ್ಲ? ಇವ್ರು ಸುಮ್ನೆ ಅವ್ರ ಹೆಸರು ಹೇಳ್ಕೊಂಡು ಓಟ್ ತಗೊಂಡು ಜೀವನ ಮಾಡ್ತಾವ್ರೆ, ಇವ್ರು ಐಷಾರಾಮಿ ಜೀವನ ನಡೆಸ್ತವ್ರೆ. ಪಾಪ ಎಷ್ಟೋ ಕಡೆ ಸರ್ ಬಾತ್ರೂಮ್ ವ್ಯವಸ್ಥೆ ಇಲ್ಲ, 2 ಊಟ ಮಾಡ್ತಾವ್ರೆ. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ 10 ವರ್ಷ ಇದೆ, ನಿಮ್ಮನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಜಾತಿ ವ್ಯವಸ್ಥೆ ಬಗ್ಗೆ ಚರ್ಚೆ ಆಗ್ತಿದೆ. ನೋಡಿ, ನಾನು ಕಾಂಗ್ರೆಸ್ ಅವ್ರನ್ನು ಕೇಳ್ತೀನಿ, CPM ದವ್ರನ್ನು ಕೇಳ್ತೀನಿ. ನಮ್ಮ ಹಿಂದೂ ಧರ್ಮದ ಯಾವುದೇ ಪುಸ್ತಕದಲ್ಲಿ 6500 ಜಾತಿಗಳು ತೋರಿಸ್ಬಿಟ್ರೆ ನಾನು ಇವತ್ತಿನಿಂದ ಡಿಬೇಟ್ಗೆ ಬರೋದಿಲ್ಲ. ಯಾವುದೂ ಇರಲಿಲ್ಲ, ಬರೇ ಇರೋದು ವರ್ಣಾಶ್ರಮ ಇತ್ತು. ಇವ್ರು ಹೇಳೋ ಸುಳ್ಳು. ಇವ್ರು 1860ರಲ್ಲಿ ಬ್ರಿಟಿಷರು ಬಂದಂತ ಅವ್ರು ಮಾಡಿದಂತ ಜಾತಿ ಸಮೀಕ್ಷೆ. ನೀವು 1935ರಲ್ಲಿ ಎಲ್ಲಿದ್ರು ಜಾತಿ ಮಾಡಿದ್ರಿ? ನೀವು 1930ರಲ್ಲಿ ನೀವು ಸುಳ್ಳು ಮಾಡಿದಾರ ನೀವೆಲ್ಲ. ನೀವು ಪ್ರೂವ್ ಮಾಡಿ. ನಮ್ಮಲ್ಲಿ ರಾಜಕೀಯವಾಗಿ ರಾಷ್ಟ್ರಪತಿ ಮಾಡಿದ್ದೀವಿ, ನಾವು ದಲಿತರನ್ನು ರಾಷ್ಟ್ರಪತಿ ಮಾಡಿದ್ದೀವಿ, ದಲಿತರನ್ನು ರಾಷ್ಟ್ರಾಧ್ಯಕ್ಷರು ಮಾಡಿದ್ದೀವಿ. ನೀವ್ ಏನ್ರಿ ಮಾಡಿದರೆ? ಏನು ಮಾಡಿಲ್ಲ. ನೀವು ಅಂಬೇಡ್ಕರ್ ಯಾರು ಸೋಲ್ಸಿದ್ದು? ಒಂದು ನಿಮಿಷ. ಬಿಜೆಪಿಯ ಸಾವರ್ಕರ್ ಬರಹದಲ್ಲಿ ಬರ್ದಿದ್ದಾರೆ, ನನ್ನನ್ನ ಸೋಲಿಗೆ ಕಾರಣ RSS. ಸಾವರ್ಕರ್ ಸೋಲ್ಸಿದ್ದು RSS, ಸಾವರ್ಕರ್ ಜೊತೆ ಸೇರ್ಕೊಂಡು ಅಂಬೇಡ್ಕರ್ ಅನ್ನ ಸೋಲ್ಸಿದ್ದು. ಯಾರು ಸಾವರ್ಕರ್ ಸೋಲ್ಸಿದ್ದು? ಯಾರು ಸರ್? ಸಾವರ್ಕರ್ನ ಅಂಬೇಡ್ಕರ್
ಅಂಬೇಡ್ಕರ್ ಸೋಲಿಸಿದ್ದು ಸಾವರ್ಕರ್ ಅಂಬೇಡ್ಕರ್ ಸೋಲ್ಸಿದ್ ಯಾರು? ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅಂತ ಹೇಳಿ, ಇವ್ರು ಹೇಳ್ತಾರೆ ಸಾವರ್ಕರ್ ಅಂತ. ಆರ್ ಎಸ್ ಎಸ್ ಸೋಲಿಸಿದ್ದು ಅಂಬೇಡ್ಕರ್ನ. ಅಂಬೇಡ್ಕರ್ನ ಸೋಲಿಸಿದ್ದು. ಇವತ್ತು ಜಾತಿ ವ್ಯವಸ್ಥೆ ತಾಂಡಾಡ್ಲಿಕ್ಕೆ ಬಿಜೆಪಿ ಇವತ್ತು ಪ್ರಮುಖ ಕಾರಣ. ಉದಾಹರಣೆಗೆ ಹೇಳ್ಬೇಕಾದ್ರೆ ಇವತ್ತು ಬ್ರಹ್ಮದೇವ್ ವರ್ಮ ದೇಶದ ಪ್ರಥಮ ಪ್ರಜೆ. ಈ ದೇಶದ ಪ್ರಥಮ ಪ್ರಜೆನ ನೀವು ಪಾರ್ಲಿಮೆಂಟ್ ಉದ್ಘಾಟನೆ ಕರೀಲಿಲ್ಲ. ಜಾತಿ ವ್ಯವಸ್ಥೆನ ಯಾವ ಮಟ್ಟಕ್ಕೆ ನೀವು ತಂದಿದ್ದೀರ ಅಂತಂದ್ರೆ ಪಾರ್ಲಿಮೆಂಟ್ ಉದ್ಘಾಟನೆಗೆ ಈ ದೇಶ ಪ್ರಥಮ ಪ್ರಜೆ ಕರೀಲಿಲ್ಲ. ಆದ್ರೆ ಅಲ್ಪಸಂಖ್ಯಾತರ ಇವತ್ತು ನಾವು 2ನೇ ದರ್ಜೆ ನೋಡ್ತಾ ಇದ್ರಿ, ಮಹಿಳೆಯವ್ರನ್ನ 2ನೇ ದರ್ಜೆ ನೋಡ್ತಾ ಇದ್ರಿ. ಇಂತಹ ವ್ಯವಸ್ಥೆಯನ್ನ ಹುಟ್ಟಾಕದಿದ್ರೆ ಇವತ್ತು ಆಧುನಿಕ ಯುಗ, ಕಂಪ್ಯೂಟರ್ ಯುಗ. ಕಾಂಗ್ರೆಸ್ ಜಾತಿ ವ್ಯವಸ್ಥೆ ಮಾಡ್ತಾ ಇಲ್ವಾ ಸರ್? ಕಾಂಗ್ರೆಸ್ ಅಲ್ಲಿ ಅಷ್ಟೆಲ್ಲ ಮಾಡ್ತಾರೋ ತುಂಬಿ ತುಳಕ ಬಿಜೆಪಿ ಹೆಂಗೆ ಅಂತ ಕೇಳಿ. 83ರಲ್ಲಿ ರಮೇಶ್ ಜಿಗಜಿಣಗಿ ಮಿನಿಸ್ಟರ್ ಆಗಿದ್ರು, ಗೃಹ ಮಂತ್ರಿ ಆಗಿದ್ರು, ಅಬಕಾರಿ ಮತ್ತು ಜಲಜ ಮಂತ್ರಿ ಆಗಿದ್ರು. ಅವಾಗ ಯಡಿಯೂರಪ್ಪ ಯಾವ ಮಂತ್ರಿನೂ ಆಗಿಲ್ಲ, ಆರ್ಡರ್ MLA ಆಗಿದ್ರು. ಅವ್ರನ್ನ 4 ಕಿಂತ ಮುಖ್ಯಮಂತ್ರಿ ಮಾಡಿದ್ರಲ್ಲ, 7 ಬಾರಿ ಗೆದ್ದಿದ್ದಾರೆ. ಯಾಕೆ ಮಂತ್ರಿ ಕೊಳ್ಳಿಲ್ಲ? ದಲಿತ ಅನ್ನೋ ಕಾರಣಕ್ಕೆ ಚುನಾವಣೆಲ್ಲೇ ಗೆದ್ದಿಲ್ಲ. ನಿರ್ಮಲಾ ಕ್ಯಾಬಿನೆಟ್ ಮಿನಿಸ್ಟರ್ ಹಣಕಾಸು, ಆ ಜೈಶಂಕರ್ ವಿದೇಶಾಂಗ ಮಂತ್ರಿ HK ಗೆದ್ದಾರೆ ವಿದೇಶಾಂಗ. ಆಮೇಲೆ ರಾಜಸ್ಥಾನದಲ್ಲಿ ಮೇಘವಾಲ ಅರ್ಜುನ್ ಸಿಂಗ್ ದಲಿತರ ಮುಖ್ಯಮಂತ್ರಿ ಮಾಡಿದ್ರೆ, ಗೆದ್ಮೇಲೆ ಯಾರು ಮಾಡಿದ್ರು? MLA ತರ ಮುಖ್ಯಮಂತ್ರಿ ಬ್ರಾಹ್ಮಣ. ಕಾಂಗ್ರೆಸ್ ಅವರಿಗೆ OBC ಮೇಲೆ ಪ್ರೀತಿ ಬಂದಿದ್ಯಾ? OBC ಅವ್ರ ಪ್ರೀತಿ ಎಲ್ಲ ನೋಡಿ ಸ್ವಾಮಿ. ಇಲ್ಲಿ ಉಪನ್ಯಾಸಕರ ಮುಂಬಡ್ತಿ ವಿಚಾರಕ್ಕೆ ಖರ್ಗೆನ ಪತ್ರ ಬರಿಬೇಕಾದ ಪರಿಸ್ಥಿತಿಗೆ ಬಂದೊದಗಿದೆ ಸರ್ಕಾರಕ್ಕೆ. ವಿಧಾನ ಮಂಡಲ ಉಪಸಮಿತಿ ಹೇಳುತ್ತೆ ಏನಂತಂದ್ರೆ ರೋಸ್ಟರ್ ಪದ್ಧತಿನ ಅಳವಡಿಸ್ಕೊಳ್ಳದೇನೆ 80 ಉಪನ್ಯಾಸಕರಿಗೆ ವಂಚಿತ ಆಗಿದೆ ಅಂತ. ಇವರು ಬಿಜೆಪಿ ಅವರು ಗಣಿ ಲೂಟಿ ವಿಚಾರ ಮಾಡ್ಲಿಕ್ಕೆ ಹೊರಡ್ತಾರೆ. ಇವರು ನಾವು ತುಂಬಾ ಸಾಚ ಅಂತ ಮಾತಾಡ್ತಾರೆ. ಬಳ್ಳಾರಿ ವಿಚಾರಕ್ಕೆ ಗಣಿ ಲೂಟಿ ಮಾಡಿ CAG ವರದಿ ಬಂದ ಮೇಲೆ ಚೆಕ್ ಮುಖಾಂತರ ಲಂಚ ತಗೊಂಡು ಜೈಲಿಗೆ ಹೋದವ್ರ ಬಗ್ಗೆ ಹೇಳ್ತಾರೆ ಇಲ್ಲಿ ಬಂದು. ಅದೇ ನೀವು ಅಧಿಕಾರದಲ್ಲಿ ಇರ್ಬೇಕಾದ್ರೆ ಅದೇ ಕಾಂಗ್ರೆಸ್ ಆದ್ಮೇಲೆ ಆದ್ರೂ ನೀವು ಬಿಜೆಪಿ ಅಧಿಕಾರಕ್ಕೆ ಬರ್ಬೇಕಾದ್ರೆ 80 ಉಪನ್ಯಾಸಕರಿಗೆ SC ST 80 ಉಪನ್ಯಾಸಕರಿಗೆ ಮುಂಬಡ್ತಿ ವಿಚಾರದಲ್ಲಿ ರೋಸ್ಟರ್ ಪದ್ಧತಿನ ಪಾಲಿಸಲಿಲ್ಲ. ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಅಲ್ರಿ ನೀವೇನ್ ಹೇಳ್ತೀರಿ? ನಿಮಗೆ ಖರ್ಗೆನ ಪತ್ರ ಬರಿಬೇಕಾದ ಅನಿಸ್ಥಿತಿ ಬಂತು. ನಿಮ್ಮ ಖರ್ಗೆ ಅಲ್ರಿ ನೀವು ಎಂತ ಪರಿಸ್ಥಿತಿ ಇದೆ ನೋಡಿ. ಮೊದಲನೇ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಒಂದು ಏನು ಬಿಜೆಪಿ ಅವ್ರು ಒಂದ್ ನಿಮಿಷ ಬಿಜೆಪಿ ಅವರು ಒಂದ್ ಮಾತಾಡ್ತಾರೆ. ಗೋಲ್ವಾರ್ಕರ್ ಅಂತ ಬಿಜೆಪಿ RSS ನಾಯಕ ಇದ್ದ. ಬಂಚ್ ಆಫ್ ಥಾಟ್ಸ್ ಅಂತ ಇದೆ, ಇಲ್ಲೇ ಇದೆ ನೋಡಿ. ಈ ಬಂಚ್ ಆಫ್ ಥಾಟ್ಸ್ ಅಲ್ಲಿ ದಲಿತರು ಹಿಂದೂಗಳಲ್ಲ ಅಂತ ಹೇಳಿದ್ದಾರೆ. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಂತ ಬಿಜೆಪಿ ಅವರು ಇವರು ಹಿಂದುಳಿದ ವರ್ಗದಾಗ ಮಾತಾಡ್ತಾರೆ. ಹಿಂದುಳಿದ ವರ್ಗನ ಅವರು ಹಿಂದೂಗಳೇ ಅಂತ ಕರೆಯೋದಿಲ್ಲ. ಇಂಥ ಕೆಟ್ಟ ಬಿಜೆಪಿ ಸರ್ಕಾರವನ್ನು ನಾವೇನ್ ಮಾಡೋದು? ಮೊದಲನೇ ಬಾರಿಗೆ ಮಲ್ಲಿಕಾರ್ಜುನ್ ಒಂದು ಸಣ್ಣ ಸಮುದಾಯವಾದಂತ ಮಣ್ಣ ಸಿಂಗ್ ಅವ್ರನ್ನ ನಾವು ಪ್ರಧಾನಮಂತ್ರಿಗಳು ಮಾಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ವಿರೋಧ ಪಕ್ಷ ನಾಯಕರು